ಹರೇ ಕೃಷ್ಣ. ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ಇವತ್ತು ನಾನು ವಿಮಾನ ಪ್ರಯಾಣದ ಬಗ್ಗೆ ಸ್ವಲ್ಪ ಹೇಳಲು ಪ್ರಯತ್ನಿಸುತ್ತೇನೆ. ನಮ್ಮ ದೇಶದಲ್ಲೇ ವಿಮಾನದಲ್ಲಿ ಪ್ರಯಾಣಿಸಲು ಟಿಕೆಟ್ ಬುಕ್ ಮಾಡಿದರೆ ಸಾಕು. ಇದಕ್ಕೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಸಾಕು. ವಿದೇಶ ಪ್ರವಾಸಕ್ಕಾದರೆ ಪಾಸ್ಪೋರ್ಟ್, ವೀಸಾ ಎಲ್ಲ ಬೇಕಾಗುತ್ತದೆ. ಅದೆಲ್ಲ ತಿಳ್ಕೊಂಡವರೇ ಸಾಮಾನ್ಯ ವಿದೇಶ ಪ್ರಯಾಣ ಮಾಡ್ತಾರೆ. ನಾವೀಗ ದೇಶದಲ್ಲೇ ಎಲ್ಲಾದರೂ ಪ್ರಯಾಣಿಸುವಾಗ ಹೇಗೆ ಏನು ಎತ್ತ ಅಂತ ನೋಡೋಣ. ನಮ್ಮ ಲಗೇಜ್ ಇಂತಿಷ್ಟೇ ಭಾರ ಇರಬೇಕು ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ಇರುತ್ತೆ. ಅದಲ್ಲಿಗೆ ಕೆಲವು ವಸ್ತುಗಳನ್ನು ತಗೊಂಡು ಹೋಗಬಾರ್ದು. ಬ್ಲೇಡು, ಚೂರಿ, ಚಾಕು, ಚುಚ್ಚುವಂಥ ಚೂಪಾದ ಯಾವುದೇ ವಸ್ತುಗಳು, ತೆಂಗಿನಕಾಯಿ, ಪೂಜೆ, ಭಕ್ತಿ, ಶ್ರದ್ಧೆ ಅಂತ ಸಿಕ್ಕಿದ ಸಾಮಾನುಗಳನ್ನು ತಗೊಂಡೋದ್ರೆ ಅಲ್ಲೇ ಇಟ್ಟು ಬಿಡ್ತಾರೆ, ನಮಗೆ ಕೊಡೋದಿಲ್ಲ. ಹಾಗೆ ಮತ್ತು ನೀರು ಅಷ್ಟೇ, ಒಬ್ಬರಿಗೆ 100 ml ಅಂತ ಹೇಳ್ತಾರೆ. ಹಾಗೆ ಮೊಬೈಲ್, ಚಾರ್ಜರ್, ವಾಚ್, ಪವರ್ ಬ್ಯಾಂಕ್ ಇಂಥದ್ದು ಪ್ರತ್ಯೇಕ ಇಟ್ಟು ಅಲ್ಲಿ ಚೆಕ್ ಮಾಡಿ ಕೊಡ್ತಾರೆ. ನಮಗೆ ಬ್ಯಾಗು ಅಷ್ಟೇ ಚೆಕ್ ಮಾಡಿ ಕೊಡ್ತಾರೆ. ಹ್ಯಾಂಡ್ ಬ್ಯಾಗು ಸಪ್ರೇಟ್ ಇಡಬೇಕು. ಮತ್ತು ಉಳಿದದ್ದೆಲ್ಲ ಅಲ್ಲಿ ಕೇಳಿದರೆ, ಅಲ್ಲಿರುವವರನ್ನು ಕೇಳಿದರೆ ಅವರೆಲ್ಲ ಹೇಳಿಕೊಡ್ತಾರೆ. ಆಯಾ ರಾಜ್ಯದ ಭಾಷೆಗಳಲ್ಲೂ ಹಿಂದಿ, ಇಂಗ್ಲೀಷ್ನಲ್ಲೂ ಮಾತಾಡಬಹುದು. ವಿಮಾನದಲ್ಲಿ ಪ್ರಯಾಣ ಅಂದರೆ ಈಗ ಸಾಮಾನ್ಯ ವಿಷಯ. ಬಸ್ಸು ಸಿಗಲಿಲ್ಲ ಅಂದರೆ ಫ್ಲೈಟು, ಟ್ರೈನ್ ಸಿಗಲಿಲ್ಲ ಅಂದರೆ ಫ್ಲೈಟ್ ಹಿಡ್ಕೊಂಡು ಹೋಗೇ ಬಿಡೋದು. ಅಲ್ಲದೆ ಅನುಕೂಲ ಇರುವಾಗ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಇದು ಬೆಟರು. ಅಲ್ಲದೆ ಸುಮಾರು ಹೊತ್ತು ಕೂತ್ಕೊಳ್ಳೋಕ್ಕಾಗೋಲ್ಲ, ಕಾಯೋಕ್ಕಾಗೋಲ್ಲ, ಟ್ರೈನಲ್ಲಿ ಸರಿ ಬರೋದಿಲ್ಲ ಅಂತ ಫ್ಲೈಟ್ ಪ್ರಿಫರ್ ಮಾಡ್ತಾರೆ. ನಡೆಯೋಕ್ಕಾಗೋದವರಿಗೆ ವೀಲ್ ಚೇರ್ ವ್ಯವಸ್ಥೆ ಕೂಡ ಏರ್ಪೋರ್ಟ್ನಲ್ಲಿದೆ. ಬೇರೆ ಎಲ್ಲ ಲಕ್ಸುರಿ ಬಸ್ನಂತೆಯೇ ಇದೆ. ವಿಮಾನದೊಳಗೆ ಅಷ್ಟೊಂದು ವ್ಯತ್ಯಾಸ ಏನೂ ಇಲ್ಲ. ಹೋಗುವಾಗ ಬರುವಾಗ ವಿಶ್ ಮಾಡ್ತಾರೆ, ಗಗನಸಖಿಯರು ವೆಲ್ಕಮ್ ಮಾಡ್ತಾರೆ, ಥ್ಯಾಂಕ್ ಯು ಹೇಳ್ತಾರೆ, ಮತ್ತು ತಿಂಡಿ ತರ್ತಾರೆ. ಉಳಿದದ್ದು ಎಮರ್ಜೆನ್ಸಿ ಟೈಮಲ್ಲಿ ಏನೇನು ಮಾಡ್ತಾರೆ ಅದನ್ನೆಲ್ಲ ವಿವರಿಸ್ತಾರೆ. ಹೀಗೆ ಎಲ್ಲವೂ ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳಿಕೊಡ್ತಾರೆ. ವಿಮಾನದ ಪ್ರಯಾಣ ಹೇಗಿರುತ್ತದೆ? ಆಕಾಶದ ಎತ್ತರದಿಂದ ಏನೇನು ಕಾಣುತ್ತೆ, ಹೇಗೆ ಕಾಣುತ್ತೆ? ಸಿನಿಮಾದಲ್ಲಿ, ಟಿ ವಿಯಲ್ಲಿ ಎಲ್ಲ ನೋಡಿರ್ಬೋದು. ಆದರೂ ನನಗನಿಸಿತು ಕೆಲವರಿಗಾದರೂ ಇಂಥ ಕುತೂಹಲ ಇರ್ಬೋದು, ಹೋಗೋಕ್ಕಾಗೋದಿಲ್ಲ, ಹೋಗಲಿಲ್ಲ, ಏನಿರ್ಬೋದು, ಹೇಗಿರ್ಬೋದು ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಇದೆಲ್ಲ ಏನಪ್ಪ ಅಂತ ಕೆಲವರು ಹೇಳ್ಬೋದು. ಆದರೆ ಸರಿಯಾಗಿ ಕೇಳಿದರೆ ಯಾವುದನ್ನು ಕರೆಕ್ಟಾಗಿ ಹೇಳಲು ಬಾರದವರು ಎಷ್ಟೋ ಮಂದಿ ಇರ್ತಾರೆ. ಕೆಲವರಿಗೆ ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ, ಇನ್ನು ಕೆಲವರಿಗೆ ಏನೂ ಗೊತ್ತಿರೋದಿಲ್ಲ. ಆದರೂ ಎಲ್ಲ ಗೊತ್ತಿದ್ದಂಗೆ ಆಡೋದು, ಬಾಯಿ ಬಿಟ್ಟರೆ ಬಣ್ಣಗೆಡ್ತ ಅಂತಾರಲ್ಲ ಹಾಗೆ. ಸರಿಯಾಗಿ ತಿಳ್ಕೊಳ್ಳೋದು ಮುಖ್ಯ. ಗೊತ್ತಿಲ್ಲದನ್ನು ಮಾತಾಡಿದರೆ ಮೇಲು. ಬೇಕಾದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದು ಚಿಕ್ಕ ಮಕ್ಕಳಿಂದ ಕೂಡ ಆಗಬಹುದು. ನಮಗೆ ಗೊತ್ತಿಲ್ಲದನ್ನು ಕೇಳಿ ತಿಳಿದುಕೊಂಡು ಆಮೇಲೆ ಬೇರೆಯವರಿಗೆ ತಿಳಿಸಬಹುದು. ಸ್ವಲ್ಪ ಜನರಿಗೆ ಏನೂ ಬೇಡ, ಮತ್ತು ಕೆಲವರಿಗೆ ಎಲ್ಲವೂ ಬೇಕು. ಲೋಕೋ ಭಿನ್ನ, ಉಲಗಂ ಫಲವಿದಂ. ಏರ್ಪೋರ್ಟ್ ಅಂದರೆ ವಿಮಾನ ನಿಲ್ದಾಣ ಕೂಡ ಚಿಕ್ಕದು ಇರುತ್ತೆ, ದೊಡ್ಡದು ಇರುತ್ತೆ. ಮಾಲ್ಗಳಂತೆ, ಸಿನಿಮಾ ಥಿಯೇಟರ್ಗಳಂತೆ. ಇಲ್ಲೆಲ್ಲ ಜಾಸ್ತಿ ಶೂಟ್ ಮಾಡುವಾಗಿಲ್ಲ. ನಮಗೆ ಆಗಾಗ ಹೇಳ್ತಾ ಇದ್ದರು, ನಿಮಗೋಸ್ಕರ ನೋಡದೇ ಇರುವವರಿಗೋಸ್ಕರ ಸ್ವಲ್ಪ ವಿಡಿಯೋ ಮಾಡಿದ್ದು. ಎಷ್ಟೋ ಜನರಿಗೆ ದುಡ್ಡಿದ್ರು, ಅರ್ಜೆಂಟ್ ಇದ್ದರೂ ಫ್ಲೈಟ್ನಲ್ಲಿ ಹೋಗೋದಿಲ್ಲ, ಭಯ ಅಂತ ಕೇಳ್ತಿದ್ದೆ. ಆದರೆ ಭಯ ಪಡುವಂಥದ್ದೇನೂ ಇಲ್ಲ, ಎಲ್ಲ ವಾಹನಗಳ ಥರನೇ. ಆದರೆ ಮೊದಲ ಸಲ ಹೋಗುವಾಗ ಮೊದಲೇ ಹೋಗಿ ಮಾಡಿ ಗೊತ್ತಿರುವ ಜನರೊಂದಿಗೆ ಹೋದರೆ ಒಳ್ಳೆಯದು. ಕೆಲವು ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಗಳಿವೆ. ಸಿಕ್ಕಿದ್ದೆಲ್ಲ ಬ್ಯಾಗ್ನಲ್ಲಿ ತುರುಕಿ ಬಸ್ಸಲ್ಲಿ, ಆಟೋದಲ್ಲಿ ಕೂತಂಗಲ್ಲ. ಚೆಕ್ಕಿಂಗ್ ಇರುತ್ತೆ. ಅಲ್ಲದೆ ಬಸ್ ಬರುವ 10-15 ನಿಮಿಷ ಮುಂಚೆ ಹೋದರೆ ಸಾಕು ಬಸ್ ಸ್ಟ್ಯಾಂಡ್ಗೆ. ಆದರೆ ಏರ್ಪೋರ್ಟ್ಗೆ 2 ಗಂಟೆ ಮುಂಚೆ, ಅದಕ್ಕೂ ಮುಂಚೆ ಹೋದರೆ ಇನ್ನೂ ಒಳ್ಳೆಯದು.
ನಾವು ಭೂಮಿ ಮೇಲೆ ನಿಂತು ನೋಡಿದಾಗ ಮೋಡಗಳನ್ನು ನೋಡುತ್ತೇವೆ, ಅದರ ಮೇಲೆ ನೀಲಿ ಆಕಾಶ ಇದ್ದಂತೆ ಕಾಣುತ್ತದೆ. ವಿಮಾನದಿಂದ ಕೆಳಗೆ ನೋಡಿದಾಗ ಮೋಡಗಳು ಕಾಣುತ್ತವೆ, ಆದರೆ ನೀಲಿ ಬಣ್ಣ ಇಲ್ಲ. ಅದರ ಕೆಳಗಡೆ ಭೂಮಿ ಅಂದರೆ ಗಿಡ ಮರ ರೋಡು ಬಿಲ್ಡಿಂಗ್ ಎಲ್ಲ ಬರೀ ಚಿಕ್ಕದಾಗಿ ಕಾಣಿಸುತ್ತವೆ. ಇನ್ನೂ ಮೇಲಕ್ಕೆ ಹೊರಟು ಹೋದರೆ ಬರೀ ಭೂಪಟದಂತೆ ಕಾಣುತ್ತದೆ. ಇದೇ ವಿಮಾನದ ರೆಕ್ಕೆ. ಇನ್ನೊಂದು ವಿಮಾನ ಥರ ಕಾಣುತ್ತೆ, ಹತ್ತಿಯಂತೆ ಮೋಡಗಳು ಕಾಣುತ್ತೆ. ನೋಡಿ ಅದರ ಮೇಲೆ ಕೆಳಗೆ ವಿಮಾನ ಎಷ್ಟು ಹುಷಾರಾಗಿರಬೇಕು ಪೈಲಟ್ಗಳು. ಮೊದಲು ಹೋಗೋರು ನೋಡ್ತಾರೆ ಇದನ್ನೆಲ್ಲ, ಉಳಿದವರು ಏನಾದರೂ ತಿನ್ಕೊಂಡಿರ್ತಾರೆ, ನಂತರ ಮಲಗ್ತಾರೆ, ಮೊಬೈಲ್ ನೋಡಿ ಕೂತ್ಕೊಳ್ತಾರೆ, ಮಾತಾಡ್ತಾ ಇರ್ತಾರೆ ಕೆಲವರು. ನಮ್ಮದೇನಿದ್ರು ಆಧ್ಯಾತ್ಮಿಕ ಚಾನಲ್. ನಾನೇನಾದರೂ ಮಂತ್ರ ಆಗಾಗ ಹೇಳ್ತಾ ಇರ್ತೀನಿ, ಇವಾಗಲೂ ಕೂಡ ಅದೇ ಮಾಡ್ತೀನಿ. ವಿಮಾನ ಪ್ರಯಾಣ ಆಕಾಶ ಮಾರ್ಗದಲ್ಲಿ ಹೋಗುವಾಗ ತ್ರಿವಿಕ್ರಮ 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 ಅಂತ ಹೇಳ್ತಾ ಇರಬೇಕು. ಮತ್ತು ಭೂಮಿಯ ಮೇಲೆ ವಾಮನನನ್ನು ಸ್ಮರಿಸಬೇಕು. ಯಾವುದೇ ಪ್ರಯಾಣವಿರಲಿ ಕೇಶವ 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 ತ್ರಿವಿಕ್ರಮ 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 ಅಂತ ಹೇಳ್ತಾ ಇರಬೇಕು. ಮೊದಲು ಗಣೇಶನನ್ನು ಸ್ಮರಿಸಿ, ಕುಲದೇವರನ್ನು ನೆನಪಿಸಿ, ರಾಮನನ್ನು ಎಲ್ಲ ಕಡೆಯೂ ದೇಶಾಂತರಗಳಲ್ಲಿಯೂ ಸ್ಮರಿಸಬೇಕು. ವಿದೇಶ ಪ್ರವಾಸ ಇಷ್ಟಪಡುವವರು, ವಿಮಾನ ಪ್ರಯಾಣ ಮಾಡದೇ ಇರುವವರು, ಆಸೆ ಪಡುವವರಿಗೆ ಆದಷ್ಟು ಬೇಗ ಒಳ್ಳೆಯ ಪ್ರಯಾಣ ಸಿಗಲಿ ಅಂತ ಹಾರೈಸ್ತೇನೆ. ಹ್ಯಾಪಿ ಫ್ಲೈಟ್. ರಾಧೆ ರಾಧೆ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹರೇ ಕೃಷ್ಣ.